Hello, my dear students. Welcome back to Wagmi Economics classes. ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ನ 4ನೇ ಕ್ವಶನ್ ರೀ. ಈ ಕ್ವಶನ್ ನಿಮಗೆ 2024 KUD 15 ಮಾರ್ಕ್ಸ್ ಕೇಳುವಂತ ಕ್ವಶನ್ ರೀ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ ಫಾರ್ಚೂನ್ ಕಂಪನಿ ಲಿಮಿಟೆಡ್ estimates the following as a finance manager estimate the average amount of capital required. ಓಕೆ, ಇಲ್ಲಿ ಫಾರ್ಚೂನ್ ಕಂಪನಿ ಅಂತ ಒಂದು ಕಂಪನಿ ಅದ ರೀ. ಆ ಕಂಪನಿ ಅವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ, ವರ್ಕಿಂಗ್ ಕ್ಯಾಪಿಟಲ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಆ ವರ್ಕಿಂಗ್ ಕ್ಯಾಪಿಟಲ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಆಸ್ ಅ ಫೈನಾನ್ಷಿಯಲ್ ಮ್ಯಾನೇಜರ್ ಅನ್ಕೊಂಡು ನೀವು ಇದನ್ನ ಇನ್ಫಾರ್ಮೇಶನ್ ಬಳಸ್ಕೊಂಡು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನ ಕಂಡು ಹಿಡಿಬೇಕ್ರಿ. ಅವ್ರಿಗೆ ಸಜೆಷನ್ ಕೊಡ್ಬೇಕಾಗ್ತದೆ ನಿಮಗೆ. ಓಕೆ, ಫಾರ್ ದ ಇಯರ್ ಆಫ್ಟರ್ ಮೇಕಿಂಗ್ ದ ಪ್ರೊವಿಷನ್ ಆಫ್ 15% ಫಾರ್ ಕಾಂಟಿಂಜೆನ್ಸೀಸ್. ಸೊ 15% ಆಫ್ ಕಾಂಟಿಂಜೆನ್ಸೀಸ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಬೇಕಾಕೈತ್ರಿ. ಓಕೆ, ಡೀಟೇಲ್ಸ್ ನೋಡ್ರಿ. ಸೊ ಡೀಟೇಲ್ಸ್ ಇದು ಸ್ವಲ್ಪ ಚೇಂಜ್ ಅದ ರೀ, ಲಾಸ್ಟ್ ಟೈಮ್ ಮಾಡಿಸ್ಕಿಂತ ಸ್ವಲ್ಪ ಇದು ಭಿನ್ನವಾಗೈತಿ, ಆದ್ರೂ ಈಸಿ ಅದ ರೀ, ನೋ ಪ್ರಾಬ್ಲಮ್. ಓಕೆ, ಅಮೌಂಟ್ ಬ್ಲಾಕ್ಡ್ ಅಪ್ ಇನ್ ಸ್ಟಾಕ್ಸ್. ಸೊ ಸ್ಟಾಕ್ ಒಳಗೆ ಏನದ ನಾವು ಓಪನಿಂಗ್ ಇನ್ವೆಂಟರೀಸ್ ಅಂತ ಕರಿತೀವಲ್ಲ, ಅದೇ ಓಪನಿಂಗ್ ಇನ್ವೆಂಟರೀಸ್ ಇರೋದು. ಸ್ಟಾಕ್ ಆಫ್ ಫಿನಿಶ್ ಗುಡ್ಸ್ 70,000 ಇದೆ. ಇಲ್ಲಿ ಯಾವುದೇ ರೀತಿಯಾದಂತ ಕನ್ವರ್ಷನ್ ಪೀರಿಯಡ್ ಕೊಟ್ಟಿಲ್ಲ. ಸೊ ಕನ್ವರ್ಷನ್ ಪೀರಿಯಡ್ ಕೊಟ್ಟಿಲ್ಲ ಅಂದ್ರೂ ಆಸ್ ಇಟ್ ಈಸ್ ಡೈರೆಕ್ಟ್ಲಿ ತಗೊಂಡ್ಬಿಡ್ಬೇಕ್ರಿ. ಇಲ್ಲಿ ಎಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಓಪನಿಂಗ್ ಇನ್ವೆಂಟರೀಸ್ ಹೋಗಿ ತಗೊಂಡ್ಬಿಡ್ಬೇಕ್ರಿ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಇದೆ. ಸೊ ರಾ ಮೆಟೀರಿಯಲ್ಸ್ ಇದೆ, ಫಿನಿಶ್ಡ್ ಗೂಡ್ಸ್ ಇದೆ. ಸೊ ಇಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ ಅದ ಡ್ಯಾಶ್ ಇಟ್ಬಿಡೋದ್ರಿ. ಓಕೆ, ನೆಕ್ಸ್ಟ್ ಆವರೇಜ್ ಕ್ರೆಡಿಟ್ ಗಿವನ್. ಆವರೇಜ್ ಕ್ರೆಡಿಟ್ ಗಿವನ್ ಯಾರು ಕೊಡತ್ತಾರ ನೋಡೋಣ್ರಿ. ಒಂದೇದು ಇನ್ಲ್ಯಾಂಡ್ ಸೇಲ್. ಸೊ ಇನ್ಲ್ಯಾಂಡ್ ಸೇಲ್ ಅಂದ್ರೆ ನಮ್ಮ ದೇಶದ ಗಡಿ ಒಳಗೆ ಮಾರಾಟ ಮಾಡಿದ್ರಿ ಅದು, ನಾಟ್ ಎಕ್ಸ್ಪೋರ್ಟ್ ಸೇಲ್. ಎಕ್ಸ್ಪೋರ್ಟ್ ಅಂದ್ರೆ ಹೊರದೇಶಕ್ಕೆ ಮಾರಾಟ ಮಾಡೋದು. ಇನ್ಲ್ಯಾಂಡ್ ಸೇಲ್ ಅಂದ್ರೆ ನಮ್ಮ ದೇಶದ ಒಳಗೆ ಮಾರಾಟ ಮಾಡೋದು. ಇನ್ಲ್ಯಾಂಡ್ ಸೇಲ್ಸ್ಗೆ 6 weeks ಟೈಮ್ ಕೊಟ್ಟಿವ್ರಿ. 6 weeks ಇನ್ ದ ಸೆನ್ಸ್ ಹೆಚ್ಚು ಕಡಿಮೆ 4 ವಾರಕ್ಕೆ 1 ತಿಂಗಳಾದ್ರೆ 6 ವಾರಕ್ಕೆ 1.5 ತಿಂಗಳು ಅಂತ ಕರಿಬಹುದ್ರಿ. ಸೊ ಇಲ್ಲಿ ವೀಕ್ಸ್ ಹೋಗಿ ಕೊಟ್ಟಾಗ ವೀಕ್ಸ್ ಹೋಗೋ ಮಾಡ್ಕೋಬೇಕ್ರಿ. ಸೊ 6 weeks ಡಿವೈಡ್ ಬೈ 52 weeks ಮಾಡ್ಕೋಬೇಕು. ಸೊ ಯಾಕಂದ್ರೆ 1 ವರ್ಷಕ್ಕೆ 52 ವಾರಗಳು. ನೆಕ್ಸ್ಟ್ ಎಕ್ಸ್ಪೋರ್ಟ್ ಸೇಲ್ 1.5 week. 1.5 week ಅಂದ್ರೆ 1.5 week ಡಿವೈಡೆಡ್ ಬೈ 52 week ಅಂತ ಮಾಡ್ಕೋಬೇಕ್ರಿ ಇಲ್ಲಿ. ಸೊ ಎಕ್ಸ್ಪೋರ್ಟ್ ಸೇಲ್ಸ್ ಇನ್ ದ ಸೆನ್ಸ್ ಹೊರ ದೇಶಕ್ಕೆ ಮಾರಾಟ ಮಾಡಿದ್ದು. ಸೊ ಇಲ್ಲಿ ಕೊಡ್ತಾ ಇರೋ ಯಾರು ಫಾರ್ಚೂನ್ ಕಂಪನಿಯವರ ತಮ್ಮ ಕಸ್ಟಮರ್ಸ್ಗಳಿಗೆ. ಓಕೆ, ನೆಕ್ಸ್ಟ್ ಪೇಮೆಂಟ್ಸ್ ಇನ್ ಅಡ್ವಾನ್ಸ್ ಅಂದ್ರೆ ಈಗ ನಾವು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೇವಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಎಲ್ಲರೂ ಮೊಬೈಲ್ ರೀಚಾರ್ಜ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ 1 ತಿಂಗಳದ ರೀಚಾರ್ಜ್ ಮಾಡಿಸ್ಬೋದು, ಫಾರ್ ಎಕ್ಸಾಂಪಲ್ 3 months ರೀಚಾರ್ಜ್ ಮಾಡಿಸ್ಬೋದು, ಫಾರ್ ಎಕ್ಸಾಂಪಲ್ 1 year ರೀಚಾರ್ಜ್ ಮಾಡಿಸ್ಬೋದು. ಸೊ ಈ ತರ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿಬಿಟ್ರೆ, ಸೊ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ರೆ ಏನಿರೋದು ಪ್ರೀಪೇಯ್ಡ್ ಅಥವಾ ಪೇಡ್ ಇನ್ ಅಡ್ವಾನ್ಸ್ ಅಥವಾ ಏನ್ ಕರಿತೀವಿ ಪೇಮೆಂಟ್ ಇನ್ ಅಡ್ವಾನ್ಸ್. ಸೆಂಟ್ರಿ ಎಕ್ಸ್ಪೆನ್ಸಸ್ ಪೇಡ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್ ಅಂತ್ರಿ. ಸೊ ಇಲ್ಲಿ ಯಾವ್ದೋ ಸೆಂಟ್ರಿ ಎಕ್ಸ್ಪೆನ್ಸಸ್ ಅದ ರೀ, ಅದನ್ನ ನಾವು ಕ್ವಾರ್ಟರ್ಲಿ ಅಂದ್ರೆ ಏನ್ರಿ, ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ 12 ತಿಂಗಳು ಡಿವೈಡೆಡ್ ಬೈ 4 months ಮಾಡ್ರಿ, 4 times. ಸೊ ಹಾಫ್ ಅಂದ್ರೆ 2 ಭಾಗ, ಕ್ವಾರ್ಟರ್ ಅಂದ್ರೆ 4 ಭಾಗ. ಅಂತ ಅರ್ಥ. 1 ವರ್ಷಕ್ಕೆ 12 ತಿಂಗಳಾದ್ರೆ ಅದು 4 ಭಾಗವಾಗಿ ಡಿವೈಡ್ ಮಾಡ್ರಿ. ಸೊ ಎವ್ರಿ 3 months 1 quarter ಅಂತ ಕರಿತೀವಿ ನಾವು. ಎವ್ರಿ 3 months 1 quarter. ಸೊ ಇಲ್ಲಿ 3 divided by 12 months ಮಾಡ್ಕೋಬಹುದು, ಅಥವಾ ಹೀಗೂ ಮಾಡ್ಕೋಬಹುದ್ರಿ. ಸೊ 1/4. ಸೊ 1/4 ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಗೆ ಈಸಿ ಆಗುತ್ತೆ. 12 divided by 4 ಅಥವಾ 3 months ಮಾಡ್ಕೊಂಡ್ಬಿಡ್ಬೋದು. 3 months 3 divided by 12 ಮಾಡ್ಕೋಬಹುದು. ಸೊ ಇಲ್ಲಿ 1 lakh into 3 divided by 12 ನಾ ಲೆಕ್ಕ ಮಾಡೋದು ಹೇಳ್ತೇನೆ. ನೆಕ್ಸ್ಟ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ದ ಫಾಲೋವಿಂಗ್. ಲ್ಯಾಗ್ ಅಂದ್ರೆ ಏನ್ರಿ, ತಡ ಆಗೋದು. ಸೊ ಏನೇನ್ ತಡ ಆಗೈತ್ರಿ ಇಲ್ಲಿ? ಸೊ ವೇಜಸ್ ತಡ ಆಗಿದೆ 1.5 weeks. ಸೊ ನಮ್ಮ ಕೂಲಿ ಕಾರ್ಮಿಕರಿಗೆ ವೇಜಸ್ ಕೊಡೋದು ತಡ ಆಗೈತ್ರಿ 1.5 weeks. ಅದು 13 ಲಕ್ಷ ರೂಪಾಯಿ ಅದ. ಸೊ 1.5 week ಡಿವೈಡೆಡ್ ಬೈ 52 weeks ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ 1.5 month ಅದ. ಸೊ ರಾ ಮೆಟೀರಿಯಲ್ಸ್ ನಾವು ಖರೀದಿ ಮಾಡಿವ್ರಿ ಯಾರ ಕಡೆಯಿಂದ? ನಮಗೆ ಉದ್ರಿ ಆಧಾರದ ಮೇಲೆ ಕೊಡುವಂತ ಸಪ್ಲೈಯರ್ಸ್ ಕಡೆಯಿಂದ. ಅವರು 1.5 ತಿಂಗಳು ಬಾಕಿ ಐತ್ರಿ. ಸೊ 1.5 month
ಡಿವೈಡೆಡ್ ಬೈ 12 ಮಂತ್ ಮಾಡ್ಕೋಬೇಕು. ಮಂತ್ ಇದ್ದಾಗ ಮಂತ್, ವೀಕ್ಸ್ ಇದ್ದಾಗ ವೀಕ್ಸ್. ಸೊ ಇಲ್ಲಿ 4,80,000 ಅದ. ನೆಕ್ಸ್ಟ್ ರೆಂಟ್ 6 ಮಂತ್ ಬಾಕಿ ಐತಂತ್ರಿ, 6 ಮಂತ್ ರೆಂಟ್ ಎಷ್ಟದ್ರಿ 1 lakh ಅದ. ಸೊ 1 lakh ಇಂಟು 6 ಡಿವೈಡೆಡ್ ಬೈ 12. ನೆಕ್ಸ್ಟ್ ಕ್ಲರಿಕಲ್ ಸ್ಟಾಫ್. ಸೊ ಕ್ಲರಿಕಲ್ ಸ್ಟಾಫ್ ಅವ್ರ ಸ್ಯಾಲರಿ ಎಷ್ಟು ಬಾಕಿ ಐತ್ರಿ, ಹಾಫ್ ಮಂತ್ ಇನ್ ದ ಸೆನ್ಸ್ 0.5 ಮಂತ್ ಡಿವೈಡೆಡ್ ಬೈ 12 ಮಂತ್. ಓಕೆ, ನೆಕ್ಸ್ಟ್ ಮ್ಯಾನ್ಯುವಲ್ ಸ್ಯಾಲರಿ ಹಾಫ್ ಮಂತ್ ಅದ. ಸೊ ಮ್ಯಾನ್ಯುವಲ್ ಸ್ಯಾಲರಿ ಹಾಫ್ ಮಂತ್ ಬಾಕಿ ಅದ ರೀ. ಸೊ 0.5 ಮಂತ್ ಡಿವೈಡೆಡ್ ಬೈ 12 ಮಂತ್. ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 1.5 ಮಂತ್. ಸೊ ಮಿಸ್ಲೇನಿಯಸ್ ಅಂದ್ರೆ ಇತರೆ ಖರ್ಚುಗಳು ಬಾಕಿ ಅದಾವ್ರಿ, ಅದನ್ನ 1.5 ತಿಂಗಳು ಪೆಂಡಿಂಗ್ ಇಟ್ಟಾರಂತ 1.5 ಮಂತ್ ಡಿವೈಡೆಡ್ ಬೈ 12 ಮಂತ್. ಅಸ್ಯೂಮ್ 52 ವೀಕ್ಸ್ ಇನ್ ಎ ಇಯರ್. ಸೊ ಇಲ್ಲಿ 52 ವಾರಗಳು ಒಂದ್ ವರ್ಷಕ್ಕದಾವಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕ್ರಿ. ಓಕೆ, ಸೊ ನಾವು we shall go to the chart. Current assets. So current assets ತೋರಿ. ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಏನೇನು ಬರ್ತಾರಿ, ಒಂದೊಂದು ಓಪನಿಂಗ್ ಇನ್ವೆಂಟರೀಸ್ ಬರ್ತೈತ್ರಿ. ಓಪನಿಂಗ್ ಇನ್ವೆಂಟರೀಸ್ ಬರ್ಕೋರಿ. ಫಸ್ಟ್ ಒನ್ ಓಪನಿಂಗ್ ಇನ್ವೆಂಟರೀಸ್. ಸೊ ಅದ್ರಾಗ ಎ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಎಷ್ಟು ಅದ ನೋಡ್ರಿ. ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಹೌ ಮಚ್ 90,000. ಇಲ್ಲಿ ಕನ್ವರ್ಷನ್ ಪೀರಿಯಡ್ ಏನು ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲಪ್ಪ ಅಂತಂದ್ರೆ ಆಸ್ ಇಟ್ ಈಸ್ ಇದೇ ಅಮೌಂಟ್ ಅನ್ನ ಹಚ್ಚಿಬಿಡೋದ್ರಿ ಇಲ್ಲಿ. ಓಕೆ, ಸೊ ರಾ ಮೆಟೀರಿಯಲ್ಸ್ 90,000. ಸೊ ಎರಡನೇದು ಬಿ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಏನ್ರಿ, ಕೆಲಸ ಪ್ರಗತಿಯಲ್ಲಿದೆ ಅಂತ ಅರ್ಥ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಏನು ಕೊಟ್ಟಿಲ್ಲಪ್ಪ ಅಂತಂದ್ರ ಹಂಗೆ ಡ್ಯಾಶ್ ಇಟ್ಬಿಡ್ರಿ. ನೆಕ್ಸ್ಟ್ ಸಿ ಫಿನಿಶ್ಡ್ ಗೂಡ್ಸ್ ರೀ. ಸೊ ಫಿನಿಶ್ಡ್ ಗೂಡ್ಸ್ ಏನ್ ಕೊಟ್ಟಾನ್ರಿ ಇಲ್ಲಿ, ಫಿನಿಶ್ಡ್ ಗೂಡ್ಸ್ 70,000 ಕೊಟ್ಟಿದ್ದಾನ್ರಿ. ಇಲ್ಲಿ 90,000 ಆಗೈತಿ, 70,000 ಕೊಟ್ಟಿದ್ದಾನೆ. ಸೊ 70,000 ಬರ್ಕೋರಿ. ಸೊ 90,000 ಪ್ಲಸ್ 70,000 ಎಷ್ಟಾತ್ರಿ, 1,60,000. 1,60,000. ಸೊ ಎರಡನೇದು ಸನ್ರಿ ಡೆಟರ್ಸ್. ಡೆಟರ್ಸ್ ಮೀನ್ಸ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಇಲ್ಲಿ ಈ ಒಂದು ಲೆಕ್ಕದಾಗ ಇನ್ಲ್ಯಾಂಡ್ ಸೇಲ್ಸ್ ಆಗಿದೆ, ಎಕ್ಸ್ಪೋರ್ಟ್ ಸೇಲ್ಸ್ ಆಗೈತ್ರಿ. ಸೊ ಇಲ್ಲಿ ಇನ್ಲ್ಯಾಂಡ್ ಎಕ್ಸ್ಪೋರ್ಟ್ ಅಂತ ಬೇರೆ ಬೇರೆ ಮಾಡ್ಕೊಂಡ್ರಿ. ಸೊ ಇನ್ಲ್ಯಾಂಡ್ ಸೇಲ್. ಸೊ ಇನ್ಲ್ಯಾಂಡ್ ಸೇಲ್ ಎಷ್ಟಾದ್ರಿ 15,60,000. ಟೇಕ್ ಇನ್ ಬ್ರಾಕೆಟ್ 15,60,000 ಇಂಟು 6 ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ. 6 ವೀಕ್ಸ್ 6W ಡಿವೈಡೆಡ್ ಬೈ 52W. 60,000 into 6W divided by 52W. So 1,80,000 ಆಯ್ತು. ನೆಕ್ಸ್ಟ್ ಬಿ ಎಕ್ಸ್ಪೋರ್ಟ್ ಸೇಲ್. ಅಂದ್ರೆ ಹೊರದೇಶಕ್ಕೆ ಮಾರಾಟ ಮಾಡೋದು. ಸೊ ಹೊರದೇಶಕ್ಕೆ ಎಷ್ಟು ಮಾರಾಟ ಮಾಡಿದ್ರಿ, 7,80,000. 7,80,000 ಇಂಟು ಸೊ 1.5 ವೀಕ್ಸ್ 1.5W divided by 52W. So 7,80,000 into 1.5 divided by 52, 22,500. ಎರಡು ಕೂಡಿಸಿದ್ರೆ ಸೊ 2,02,500. 2,02,500 ಆಯ್ತು. ನೆಕ್ಸ್ಟ್ ಮೂರನೇದ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಬ್ಯಾಂಕ್ ಡ್ಯಾಶ್. ಯಾವುದೇ ರೀತಿ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಇನ್ ಬ್ಯಾಂಕ್ ಇಲ್ಲ. ನೆಕ್ಸ್ಟ್ ಫೋರ್ತ್ ಅನ್ನು ಪ್ರೀಪೇಡ್
ಎಕ್ಸ್ಪೆನ್ಸಸ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾನಲ್ಲ, ಪೇಮೆಂಟ್ ಇನ್ ಅಡ್ವಾನ್ಸ್, ಪೇಮೆಂಟ್ ಇನ್ ಅಡ್ವಾನ್ಸ್ ಅಂತ ಅರ್ಥ. ಸೊ ಪೇಮೆಂಟ್ ಇನ್ ಅಡ್ವಾನ್ಸ್ ಏನದ ಇಲ್ಲಿ, sundry expenses. Sundry expenses. So ಇಲ್ಲಿ sundry expense ಎಷ್ಟು ಅದ ರೀ, 1 lakh ಅದ, 1 lakh ಅದ. ಸೊ ಇಲ್ಲಿ ಪೇಡ್ ಕ್ವಾರ್ಟರ್ಲಿ ಅಂತ ಹೇಳಿದನ್ರಿ, ಕ್ವಾರ್ಟರ್ಲಿ, ಪೇಡ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್. ಸೊ ಕ್ವಾರ್ಟರ್ಲಿ ಇನ್ ದ ಸೆನ್ಸ್ ಒಂದ್ ವರ್ಷಕ್ಕೆ 4 ಭಾಗ ಮಾಡ್ಬೇಕ್ರಿ. ಒಂದ್ ವರ್ಷಕ್ಕೆ 12 ತಿಂಗಳಾದ್ರ ಅದ್ರಾಗ 4 ಭಾಗ ಡಿವೈಡ್ ಮಾಡಿದ್ರೆ 1 ಕ್ವಾರ್ಟರ್ಗೆ 3 months ಅಂತ ಬರುತ್ತ್ರಿ. ಸೊ 3 months, ಇದು 3 months ತಗೋರಿ, 3 months ಡಿವೈಡೆಡ್ ಬೈ 12 months. ಈ ಬೇಕಾದ್ರೆ ಬರ್ಕೋಬಹುದ್ರಿ, ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್. ಸೊ ಇಲ್ಲಿ ಮಾಡಿದ್ರೆ, ಸೊ 1 lakh ಇಂಟು 3 divided by 12 months. ಸೊ 25,000 monthly. ಸೊ 25,000 ಔಟ್ ಟು ಕಾಲಮ್ ಬರ್ದ್ ಬಿಡ್ರಿ. ನೆಕ್ಸ್ಟ್ ಮತ್ತೇನು ಉಳಿತ್ರಿ ಇಲ್ಲಿ, ಸೊ ಯಾವ್ದಾಗಿದೆ ಒಮ್ಮೆ ನೋಡ್ಕೊಂಡ್ಬಿಡೋಣ. ಸೊ ಇಲ್ಲಿ ಎ ಅಮೌಂಟ್ ಬ್ಲಾಕ್ ಅಪ್ ಶೇರ್ಸ್, ಅಮೌಂಟ್ ಬ್ಲಾಕ್ ಅಪ್ ಇನ್ ಸ್ಟಾಕ್, ಇದು ಮುಗ್ದದ. ಇನ್ಲ್ಯಾಂಡ್ ಸೇಲ್ ಎಕ್ಸ್ಪೋರ್ಟ್ ಸೇಲ್ ಇದು ಮುಗ್ದದ. ನೆಕ್ಸ್ಟ್ ಪೇಮೆಂಟ್ ಇನ್ ಅಡ್ವಾನ್ಸ್ ಇದು ಮುಗ್ದದ. ನೆಕ್ಸ್ಟ್ ಇದೆ ಉಳಿದಿರೋದು ಲಯಬಿಲಿಟೀಸ್, ಲ್ಯಾಗ್ ಇನ್ ಪೇಮೆಂಟ್ ಆಫ್ ಫಾಲೋವಿಂಗ್, ಇವು ಅಷ್ಟೇ ಉಳಿದವ್ರಿ. ಸೊ ಇಲ್ಲಿ ಅಸೆಟ್ಸ್ ಮುಗಿದು, ಅಸೆಟ್ಸ್ ನ ಟೋಟಲ್ ಮಾಡ್ರಿ. ಸೊ 1,60,000 ಪ್ಲಸ್ 2,02,500 ಪ್ಲಸ್ 25,000 ಎಷ್ಟು ಬಂತ್ರಿ, 3,87,500. therefore total current asset. So once again repeat, 1,60,000 plus 2,02,500 plus 25,000. So 3,87,500 total current asset ಬಂತು. ಈಗ less current liabilities, current liabilities. ಸೊ ಕರೆಂಟ್ ಲಯಬಿಲಿಟೀಸ್ ಇಲ್ಲಿ ಏನೇ ಬರ್ತದಪ್ಪ ಅಂತಂದ್ರ, ವೇಜಸ್ ಬರ್ತದ, ರಾ ಮೆಟೀರಿಯಲ್ಸ್ ಬರ್ತದ, ರೆಂಟ್ ಬರ್ತದ. ಓಕೆ, ಫಸ್ಟ್ ಒನ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್, ಲ್ಯಾಗ್ ಇನ್ ಪೇಮೆಂಟ್ ಆಫ್ 1 by 1 ತಗೋರಿ. ಸೊ ಫಸ್ಟ್ ಒನ್ ವೇಜಸ್. So wages set, take into bracket 13 lakh into 1.5 week, 1.5 weeks divided by 52 weeks. 13 lakh into 1.5 divided by 52. So 37,500 for a wages. Next ವೇಜಸ್ ಮುಗಿತ್ರಿ. ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ನಾವು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಅನ್ನ ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ಮಾಡ್ತೀವಿ. ತೋರಿ ಸಪ್ಲೈಯರ್ಸ್ ಆರ್ ಅಂದ್ರೆ ಇನ್ನೊಂದು ಏನ್ ಕರಿತೀರಿ, ಸನ್ರಿ ಕ್ರೆಡಿಟರ್ಸ್ ಅಂತ ಕರಿತೀರಿ. ಸನ್ರಿ ಕ್ರೆಡಿಟರ್ಸ್ ಅದ್ರಾಗ ಎಷ್ಟದ ಅಮೌಂಟ್, 4,80,000 ಅದ. 4,80,000 ಇಂಟು ಅದ ಅವಧಿ ಎಷ್ಟದ್ರಿ, 1.5 ಮಂತ್ ಅದ. So 1.5 month means 1.5 month divided by 12 month. So 4,80,000 into 1.5 divided by 12 months. So 60,000 monthly, 60,000 ತಗೋರಿ. ನೆಕ್ಸ್ಟ್ ಇದು ಮುಗಿತು. ನೆಕ್ಸ್ಟ್ ರೆಂಟ್ 6 month ಅದ, 1 lakh ರೆಂಟ್, 1 lakh 6 month ಟೈಮ್ ಕೊಟ್ಟಿದ್ದಾನೆ. 6 month divided by 12 months, 1 lakh into 6 divided by 12 ಮಾಡ್ರಿ. ಸೊ 50,000 monthly ರೆಂಟ್ ಇಂದ. ನೆಕ್ಸ್ಟ್ ಕ್ಲರಿಕಲ್ ಸ್ಟಾಫ್ 3,12,000. ಫೋರ್ತ್ ಒನ್ ಕ್ಲರಿಕಲ್
ಸ್ಟಾಫ್. ಸೊ ಕ್ಲರಿಕಲ್ ಸ್ಟಾಫ್ ಎಷ್ಟು ಅದ ರೀ? 3,12,000. 3,12,000 ಇಂಟು ಹಾಫ್ ಮಂತ್. ಇಲ್ಲಿ ನೋಡ್ರಿ, ಹಾಫ್ ಮಂತ್ ಅಂತ ಹೇಳ್ತಾ ಇದ್ದೀನಿ. ಹಾಫ್ ಮಂತ್ ಮೀನ್ಸ್ 0.5 ಮಂತ್ ಅಂತ ತಗೋಬೇಕು ಇಲ್ಲಿ. 0.5 ಮಂತ್ ಡಿವೈಡೆಡ್ ಬೈ 12 ಮಂತ್. 3,12,000 ಇಂಟು 0.5 ಮಂತ್ಸ್ ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ 13,000 ರೂಪಾಯಿ ಬಂತ್ರಿ. ಸೊ 13,000. ನೆಕ್ಸ್ಟ್ ಕ್ಲರಿಕಲ್ ಸ್ಟಾಫ್ ಮುಗೀತು. ನೆಕ್ಸ್ಟ್ ಮ್ಯಾನೇಜರ್ ಸ್ಯಾಲ್ರಿ. ಮ್ಯಾನೇಜರ್ ಸ್ಯಾಲ್ರಿ ಹಾಫ್ ಮಂತ್. ಹಾಫ್ ಮಂತ್ ಇದೆ. ಅಮೌಂಟ್ ಎಷ್ಟು ಅದ ರೀ? 48,000. 48,000 0.5 ಮಂತ್ ಡಿವೈಡೆಡ್ ಬೈ 12 ಮಂತ್ಸ್. ಸೊ 48,000 ಇಂಟು 0.5 ಮಂತ್ ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ 2,000 ಬರ್ತೀರಿ. 2,000. ನೆಕ್ಸ್ಟ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 72,000 ಅದ. 1.5 ಮಂತ್ಸ್ ಟೈಮ್ ಅತ್ರಿ. ಸೊ ಮಿಸ್ಲೇನಿಯಸ್ expenses 72,000 into 1.5 months. 1.5 months divided by 12 months. So 72,000 into 1.5 months divided by 12 months. So 9,000 monthly. 9,000. So almost ಎಲ್ಲಾನು ಮಾರ್ಕಪ್ ಆದ್ರಿ. ಎಲ್ಲಾನು ಮಾರ್ಕ್ ಆಗದ. ಸೊ ಟೋಟಲ್ ಮಾಡ್ರಿ ಎಕ್ಸ್ಪೆನ್ಸಸ್. ಫಸ್ಟ್ ಒನ್ 37,500 ಪ್ಲಸ್ 60,000 ಪ್ಲಸ್ 50,000 ಪ್ಲಸ್ 13,000 ಪ್ಲಸ್ 2,000 ಪ್ಲಸ್ 9,000. ಸೊ 1,71,500. Therefore, total current liabilities. Total current liabilities. So 3,87,500 ಒಳಗ 1,71,500 ಮೈನಸ್ ಮಾಡಿಬಿಟ್ರೆ ನಮಗೆ ಸಿಗುವುದೇನ್ರಿ? Therefore, net working capital. So therefore 3,87,500 minus 1,71,500. So 2,16,000 monthly. ಸೊ 2,16,000 ಬಂತಂದ್ರ ಇಲ್ಲಿ ಪ್ರೊವಿಷನ್ ಫಾರ್ ಕಾಂಟಿಂಜೆನ್ಸಿ ಅಂತ 15% ಆಡ್ ಮಾಡೋದೈತ್ರಿ. ಪ್ರೊವಿಷನ್ ಫಾರ್ ಕಾಂಟಿಂಜೆನ್ಸೀಸ್ 15% ಆಡ್ ಆನ್ ಮಾಡ್ರಿ. ಇದಕ್ಕೆ ಆಡ್ ನಮಗೆ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಸಿಗಬೇಕಂದ್ರ ಸೊ 15% ಪ್ರೊವಿಷನ್ ಫಾರ್ contingencies. Take into bracket 2,16,000 into 15%. 15% ಮಾಡಿದ್ರೆ 32,400 ಬಂತ್ರಿ. 32,400 ಬಂತಂದ್ರ ಸೊ 2,48,000. 2,48,400. Therefore, required working capital. ಇಷ್ಟು ಮಾಡಿದ್ರೆ ನಮ್ದು 15 ಮಾರ್ಕ್ಸ್ ಇಂದ ವರ್ಕಿಂಗ್ ಕ್ಯಾಪಿಟಲ್ ಪ್ರಾಬ್ಲಮ್ ಮುಗಿತ್ರಿ. ಸೊ ಇಷ್ಟು ಮಾಡಿದ್ರೆ 15 ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ. ಈ ಕ್ವಶನ್ ನಿಮ್ಗೆ ನಿಮ್ ಸೀನಿಯರ್ಸ್ ಗಳಿಗೆ 2024 ಕೇವಲ 15 ಮಾರ್ಕ್ಸ್ ಕೇಳಿದಂತ ಕ್ವಶನ್ ರೀ. ಓಕೆ, ಸಬ್ಜೆಕ್ಟ್ ನ 4ನೇ ಕ್ವಶನ್. ಈ ಕ್ವಶನ್ 2023 KUD 15 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಕ್ವಶನ್ ಏನಪ್ಪಾ ಅಂತಂದ್ರೆ, ಶಿವಾ ಲಿಮಿಟೆಡ್ ಪ್ರೊವೈಡೆಡ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಶಿವಾ ಲಿಮಿಟೆಡ್ ದವರು ಏನ್ ಕೊಡತ್ತಾರಿ? ಇನ್ಫಾರ್ಮೇಶನ್ ಕೊಡತ್ತಾರ. ಎದಕ್ಕೆ ಸಂಬಂಧಪಟ್ಟಿದ್ರಿ? ವರ್ಕಿಂಗ್ ಕ್ಯಾಪಿಟಲ್ ಸಂಬಂಧಪಟ್ಟಿದ್ರಿ. ಎಸ್ಟಿಮೇಟ್ ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನ ಎಸ್ಟಿಮೇಟ್ ಮಾಡ್ರಿ. ಪ್ರೊವೈಡಿಂಗ್ 15% ಕಾಂಟಿಂಜೆನ್ಸೀಸ್ ಅಂದ್ರೆ ಇಲ್ಲಿ 15% ಕಾಂಟಿಂಜೆನ್ಸೀಸ್ ನ ಆಡ್ ಮಾಡಿದ ನಂತರ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬರುತ್ತಲ್ಲ ಅದನ್ನ ಕಂಡುಹಿಡಿರಿ ಅಂತ ಹೇಳಿ ಅದನ್ನ ದ ಕಾಸ್ಟ್ ಸ್ಟ್ರಕ್ಚರ್ ಈಸ್ ಆಸ್ ಫಾಲೋಸ್. ದ ಕಾಸ್ಟ್ ಸ್ಟ್ರಕ್ಚರ್ ಏನದ ಇಲ್ಲಿ ನೋಡ್ರಿ. ರಾ ಮೆಟೀರಿಯಲ್ಸ್ 40% ಅದ. ಸೊ 40% ರೀ.
40% ಇದ್ರ ಮೇಲೆ 40% ಆನ್ ಸೇಲ್ಸ್ ಅಂದಂಗ್ರಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅದ 1500 ರೂಪಾಯಿ ಅದ. ಸೊ 1500 ರೂಪಾಯಿ ಮೇಲೆ 40% ಮಾಡಬೇಕು. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ 20% ಅದ. ಸೊ 20% ಅದ್ರ ಮೇಲೆ ಈ 1500 ಮೇಲೆ 20% ಮಾಡಬೇಕು. ನೆಕ್ಸ್ಟ್ ಓವರ್ ಹೆಡ್ 10% ಅದ. ಸೊ 1500 ಮೇಲೆ 10% ಮಾಡಬೇಕು. ಸೊ ಕಾಸ್ಟ್ ಆಫ್ ಸೇಲ್ 70% ಬರುತ್ತೆ. ಸೊ 1500 ಮೇಲೆ 70% ಕಾಸ್ಟ್ ಆಫ್ ಸೇಲ್ ಬರುತ್ತೆ. ಸೊ ಅದನ್ನ ವರ್ಕಿಂಗ್ ನೋಟ್ ನಂಬರ್ 1 ಒಳಗೆ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸೊ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 1500 ಅದ. ಸೊ ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಅವರೇಜ್ 4 ವೀಕ್ಸ್. ಸೊ ಇಲ್ಲಿ ಎವರೇಜ್ ಆಗಿ 4 ವೀಕ್ಸ್ ಇಲ್ಲಿ ಏನಂದ್ರೆ ರಾ ಮೆಟೀರಿಯಲ್ಸ್ ಪ್ರೊಸೆಸ್ ಆಗಿರುತ್ತೆ. ರಾ ಮೆಟೀರಿಯಲ್ಸ್ ಸ್ಟಾಕ್ ಆಗಿರ್ತದ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅವರೇಜ್ 3 ವೀಕ್ಸ್. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾನ, ಅವರೇಜ್ 3 ವೀಕ್ಸ್ ಕನ್ವರ್ಷನ್ ಪೀರಿಯಡ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಫಿನಿಶ್ಡ್ ಗುಡ್ಸ್ ಇನ್ ಸ್ಟಾಕ್ ಅವರೇಜ್ 2 ವೀಕ್ಸ್ ಅದ. ಫಿನಿಶ್ಡ್ ಗುಡ್ಸ್ ಕೊಟ್ಟಿದ್ದಾನ. ಸೊ ಇಲ್ಲಿ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್. ಸೊ ಇಲ್ಲಿ ಇನ್ವೆಂಟರೀಸ್ ಹೋಗಿ ಬರ್ತದ. ನೆಕ್ಸ್ಟ್ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ ಅವರೇಜ್ 6 ವೀಕ್ಸ್ ಅದ. ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ ಅವರೇಜ್ 6 ವೀಕ್ಸ್ ಅದ. ಸೊ ಅದೇ ರೀತಿ ಕ್ರೆಡಿಟ್ ಅಲೌಡ್ ಟು ಸಪ್ಲೈಯರ್ಸ್ ಅವರೇಜ್ 4 ವೀಕ್ಸ್ ಅದ. ಸೊ ಇಲ್ಲಿ ಸಪ್ಲೈಯರ್ಸ್ ಮೀನ್ಸ್ ಕ್ರೆಡಿಟರ್ಸ್ ಅನ್ಕೋತೀವಿ. ಸೊ ಅದೇ ರೀತಿ ಔಟ್ಪುಟ್ 52,000 ಯೂನಿಟ್ಸ್ ಪರ್ ಇಯರ್ ಅದ. ಔಟ್ಪುಟ್ ಇಲ್ಲಿ 52,000 ಯೂನಿಟ್ಸ್ ಪರ್ ಇಯರ್ ಅದ. ಸೊ ಆಲ್ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೋಟ್ ಕೊಟ್ಟಿದ್ದಾರೆ ಇಲ್ಲಿ ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಿಸ್. ಇಲ್ಲಿ ಎಲ್ಲಾ ಸೇಲ್ಸ್ ಅನ್ನು ಉದ್ರಿ ಆಧಾರದ ಮೇಲೆ ಆಗೈತ್ರಿ. ಓಕೆ, ಈಗ ನೋಡ್ರಿ ಸೊಲ್ಯೂಷನ್ ಒಳಗ ಫಸ್ಟ್ ಏನ್ ಮಾಡ್ಬೇಕ್ರಿ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನ್ರಿ. ಸೊ ಪರ್ಸೆಂಟೇಜ್ ಅನ್ನ ನಾವು ಟೋಟಲ್ ಕಾಸ್ಟ್ ನ ಕಂಡುಹಿಡಿಬೇಕು. ಸೊ ಟೋಟಲ್ ಕಾಸ್ಟ್ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಆರ್ ಕಾಸ್ಟ್ ಆಫ್ ಸೇಲ್ಸ್. ಇದು ಕೊಟ್ಟಂತ ಪರ್ಸೆಂಟೇಜ್ ಕೊಟ್ಟಂತ ಥಿಂಗ್ಸ್ ಅನ್ನ ನಾವು ರುಪೀಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಹೆಂಗಪ್ಪ ಮಾಡ್ಕೋಬಹುದು? ಸೊ ರಾ ಮೆಟೀರಿಯಲ್ಸ್ 40% ಆನ್ ಸೇಲ್ಸ್, 40% ಅಷ್ಟು ಕೊಟ್ಟಾನ್ರಿ, ಅದ್ರ ಮೇಲೆ ಆನ್ ಸೇಲ್ಸ್ ಅಂತ ನಾವು ತಿಳ್ಕೊಬೇಕ್ರಿ ಅದು. ಸೊ 40% ಆನ್ ಸೇಲ್ಸ್ ಮೀನ್ಸ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅದ 1500 ಅದ. ಸೊ 1500 into 40% ಮಾಡಿದ್ರೆ 600. ಅದೇ ರೀತಿ ಡೈರೆಕ್ಟ್ ಲೇಬರ್ 20% ಆನ್ ಸೇಲ್. ಸೊ 1500 rupees into 20% ಮಾಡಿದ್ರೆ 300. ಓವರ್ ಹೆಡ್ಸ್ 10% ಆನ್ ಸೇಲ್ಸ್, 1500 10% ಮಾಡಿದ್ರೆ 150. ಸೊ ಇವೆಲ್ಲ ಕೂಡಿಸ್ಬಿಟ್ರೆ 1050 ಬರುತ್ತೆ. ಸೊ 1050 ಇಸ್ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್. ಈಗ ಸ್ಟೇಟ್ಮೆಂಟ್ ಆಫ್ ರಿಕ್ವೈರ್ಡ್ ವರ್ಕಿಂಗ್ capital of required working capital of Shiva Limited for the year ಅಂತ ಹಾಕಿ draw the lines. particulars rupees ಅಂತ ಬರದ. ಸೊ ಇಲ್ಲಿ ಔಟ್ಪುಟ್ ಎಷ್ಟು ಅದ ರೀ 52,000 ಯೂನಿಟ್ಸ್. 52,000 ಯೂನಿಟ್ಸ್. ಸೊ ಒಂದೇದು ಫಸ್ಟ್ ಅಂತ ತೋರಿ ಫಸ್ಟ್ ಒನ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಏನೇನು ಬರ್ತದೆ ರೀ? ಓಪನಿಂಗ್ ಇನ್ವೆಂಟರೀಸ್ ಒಂದೇದು, ಓಪನಿಂಗ್ ಇನ್ವೆಂಟರೀಸ್ ಅದ್ರೊಳಗೆ ಏನ್ ಬರ್ತದೆ ರೀ? ಫಸ್ಟ್ ಒನ್ ರಾ ಮೆಟೀರಿಯಲ್ಸ್. ಟೇಕ್ ಇನ್ ಟು ಬ್ರಾಕೆಟ್ ಎಷ್ಟು ಯೂನಿಟ್ ಪ್ರೊಡಕ್ಷನ್ ಆಗ್ಯಾವ್ರಿ? 52,000. ಸೊ 52,000 ಯೂನಿಟ್ಸ್ ಇಂಟು ರಾ ಮೆಟೀರಿಯಲ್ಸ್ ಪರ್ ಯೂನಿಟ್ ಏನದ ರೇಟ್ 600 rupees ಅದ. ಆ 600 ತಗೋರಿ. 600 ಇಂಟು ಕನ್ವರ್ಷನ್ ಪೀರಿಯಡ್ ಏನದ ರೀ? ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಅವರೇಜ್ 4 ವೀಕ್ಸ್ ಅದ. ಸೊ 4W divided by 52W. 4W divided by 52W. So 52,000 into 600 into 4 divided by 52 ಮಾಡಿದ್ರೆ 24 ಲಕ್ಷ ರೂಪಾಯಿ ಬಂತ್ರಿ. ಸೊ 24 lakhs ಇನಫ್. ನೆಕ್ಸ್ಟ್ ಏನಿದ್ದು ರಾ ಮೆಟೀರಿಯಲ್ಸ್ ಮುಗಿತ್ರಿ. WIP
work in progress, work in progress. So 52,000 units into, ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಗೆ ಟೋಟಲ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡ್ರಿ, ಟೋಟಲ್ ಕಾಸ್ಟ್ ಅನ್ನ ಕನ್ಸಿಡರ್ ಮಾಡ್ರಿ. ಓಕೆ, ಟೋಟಲ್ 1050 ಇಂಟು ವರ್ಕ್ ಇನ್ ಪ್ರೋಗ್ರೆಸ್ ಅಮೌಂಟ್ ಕರೆಂಟ್ ಶಿಫ್ಟ್ 3 weeks into 3W divided by 52W. So 52,000 units into 1050 to 3 divided by 52. So 31 lakh 50,000. So 31 lakh 50,000. Next, raw material ಮುಗಿತು, ವರ್ಕ್ ಇನ್ ಪ್ರೋಗ್ರೆಸ್ ಮುಗಿತು, ಇನ್ನು ಫಿನಿಶ್ಡ್ ಗೂಡ್ಸ್. ಸೊ ಕಂಟಿನ್ಯೂ ಮಾಡ್ತೀನಿ. ಫಿನಿಶ್ಡ್ ಗೂಡ್ಸ್ ಸಿ, $52,000 units into 1050 ತಗೊಳ್ರಿ. ಸೊ ಫಿನಿಶ್ಡ್ ಗೂಡ್ಸ್ ರೆಡಿ ಆದಂತ ಗೂಡ್ಸ್ 1050 ಇಂಟು ಕರೆಂಟ್ ಶಿಫ್ಟ್ ಪೀರಿಯಡ್ ಅದರಿ 2 weeks, 2 divided by 52 weeks. So 52,000 into 1050 into 2 weeks divided by 52 weeks ಮಾಡಿದ್ರೆ 21 lakhs, 21 lakhs. ಸೊ ಇಲ್ಲಿ 24 lakhs, ಇಲ್ಲಿ 31 lakh 50,000, ಇಲ್ಲಿ 21 lakhs. ಸೊ ಎರಡು ಟೋಟಲ್ ಮಾಡಿದ್ರೆ 24 lakhs plus 31 lakh 50,000 plus 21 lakhs. So 76 lakh 50,000. So 76 lakh 50,000 ಬಂತ. ನೆಕ್ಸ್ಟ್ ಎರಡನೇದು ಓಪನಿಂಗ್ ಇನ್ವೆಂಟರೀಸ್ ಎಷ್ಟು ಬಂದಂಗತ್ರಿ? 24 lakh 31 lakh 50,000 ಪ್ಲಸ್ 21 lakh ಕೊಡ್ಸಿದ್ರ ನಮ್ದು 76 lakh 50,000 ಬಂತ. ಸೊ ಎರಡನೇದ ಸನ್ರಿ ಡೆಟರ್ಸ್ ಅಥವಾ ಕಸ್ಟಮರ್. ಸೊ ಕಸ್ಟಮರ್ ನೋಡ್ರಿ ಯಾರು? ಸೊ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್. ಡೆಟರ್ಸ್ ಆರ್ ಅವರ್ ಕಸ್ಟಮರ್ಸ್. ಅಂದ್ರೆ ಡೆಟರ್ಸ್ ನಮ್ ಕಸ್ಟಮರ್ಸ್ ರೀ. ಸೊ ಅವ್ರಿಗೆ ಎಷ್ಟು ಟೈಮ್ ಕೊಟ್ಟೇವ್ರಿ ನಾವು? ಅವರೇಜ್ 6 weeks ಕೊಟ್ಟೇವ್ರಿ, 6 weeks. ಸೊ 52,000 units ಇಂಟು, ಸೊ 1050 ನ ತಗೋರಿ, 1050 ಇಂಟು ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ 6 weeks ಅದ, 6 week divided by 52 weeks. So 52,000 units into 1050 into 6 divided by 52. So 63 lakh. 63 lakh. Next, third one. In a prepaid expense ಏನಾದ್ರು ಇದೆಯಾ? ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಲ್ಲ. ಇಲ್ಲ ಅಂದ್ರೆ ಬರೋದೊಂದು ಡ್ಯಾಶ್ ಬಿಟ್ಬಿಡ್ರಿ. ಪ್ರೀಪೇಡ್ ಎಕ್ಸ್ಪೆನ್ಸ್ ಡ್ಯಾಶ್. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಏನಾದ್ರು ಇದೆಯಾ? ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡು ಇಲ್ಲ, ಏನು ಇಲ್ಲ, ಡ್ಯಾಶ್ ಇಟ್ಬಿಡ್ರಿ. ಸೊ ದೇರ್ ಫೋರ್ ಟೋಟಲ್ ಮಾಡ್ರಿ. ಟೋಟಲ್ ಕರೆಂಟ್ ಅಸೆಟ್. ಸೊ 76 lakh 63 lakh plus 76 lakh 50,000. 76 lakh 50,000 plus 63 lakh ಮಾಡಿದ್ರೆ ನಮ್ಗೆ 1 crore 39 lakh 50,000. 1 crore 39 lakh 50,000 ಮಂತ್ರಿ ಟೋಟಲ್ ಕರೆಂಟ್ ಅಸೆಟ್. ಇದ್ರಾಗ ಲೆಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡ್ರಿ. ಒಂದೇದು ಕರೆಂಟ್ ಲಯಬಿಲಿಟೀಸ್ ನೋಡ್ರಿ. ಕ್ರೆಡಿಟ್ ಔಟ್ ಟು ಸಪ್ಲೈಯರ್ಸ್, ಸನ್ರಿ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸನ್ರಿ ಕ್ರೆಡಿಟರ್ಸ್ ಟೇಕ್ ಇನ್ ಬ್ರಾಕೆಟ್ suppliers 52,000 units, 52,000 units into ಯಾವಾಗಲೂ ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ನಾವು ರಾ ಮೆಟೀರಿಯಲ್ ನ ಖರೀದಿ ಮಾಡ್ತೀವಿ. ಸೊ ಈ ರಾ ಮೆಟೀರಿಯಲ್ ರೇಟ್ ಅನ್ನ ತಗೋರಿ 600. ಬಿ ಕೇರ್ಫುಲ್, ನಾವು ನಮ್ಮ ಸಪ್ಲೈಯರ್ಸ್ ಕಡೆಯಿಂದ ರಾ ಮೆಟೀರಿಯಲ್ ತಗೋತೀವಿ. ಸೊ ಆ ಕಾರಣಕ್ಕೆ ನಾವು ರಾ ಮೆಟೀರಿಯಲ್ ನ ಪರ್ ಯೂನಿಟ್ ತಗೋಬೇಕ್ರಿ. ಇಂಟು ಇಲ್ಲಿ ನಮ್ಗೆ ಎಷ್ಟು ಕೊಟ್ಟಾರೆ ಅವಧಿ 4 weeks. ಸೊ 4 weeks divided by
52 weeks. So 52,000 units into 600 into 4 divided by 52 weeks. So 24 lakh banta. 24 lakh banta. So ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದ್ರಿ, ABCD ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದು. ಸೊ ಇದಾಗಿದ್ದು ಕಳೆದು ಬಿಡ್ರಿ. 1,39,50,000 ಮೈನಸ್ 24 lakh ಮಾಡಿದ್ರೆ 1,15,50,000. therefore net working capital add 10%, sorry 10% ಅಲ್ಲ 15% contingency is so 15% contingency is so 1,15,50,000 ಮೇಲೆ 15% contingency ಕೊಡ್ರಿ 17,32,500 ಇದನ್ನ ಆಡ್ ಆನ್ ಮಾಡಿದ್ರೆ therefore required working capital ಸಿಗ್ತದೆ ನಮ್ಗೆ. ಸೊ ಟೋಟಲ್ ಮಾಡಿದ ನಂತರ ಬರೋದು 1,31,82,500. so 1,31,82,500 it is our required working capital. ಸೊ ಈ ಕ್ವಶನ್ ನಿಮ್ಮ ಸೀನಿಯರ್ಸ್ ಗಳಿಗೆ 2023 KUD 15 ಮಾರ್ಕ್ಸ್ ಕೇಳಿರುವಂತ ಕ್ವಶನ್ ರೀ. ಓಕೆ, I hope you understood the sum. Okay, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.